ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಲಕ್ಷ್ಮಿ ಕತೆನ ಮುಗಿಸೋದಕ್ಕೆ ಮುಂದಾಗಿರೋ ಕಾವೇರಿ ಪ್ಲಾನ್ನ ಉಲ್ಟಾ ಪಾಡೋಕೆ ಮುಂದಾಗಿರೋ ಕೀರ್ತಿ, ಇಬ್ಬರ ನಡುವಿನ ಯುದ್ಧದಲ್ಲಿ ಗೆಲ್ಲೋದು ಯಾರು, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿನ ಅಂತ್ಯಗೊಳಿಸೋದಕ್ಕೆ ಮುಗಿಸೋದಕ್ಕೆ ಚಿಂಗಾರಿ ಜೊತೆ ಕಾವೇರಿ ಕೈ ಜೋಡಿಸಿದ್ದಾರೆ. ಅದು ಅಂತಿಂತ ಪ್ಲಾನ್ನ ಕ್ರಿಯೇಟಿವ್ ಆಗಿರಬೇಕು, ಸಾಯಿಸೋದ್ರಲ್ಲೂ ಕೂಡ ಕ್ರಿಯೇಟಿವಿಟಿ ನೋಡ್ತಿರೋ ಕಾವೇರಿಯನ್ನ ನೋಡಿದೆ ಚಿಂಗಾರಿನೇ ಫಿದಾ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಯಾವುದೇ ರೀತಿ ಸುಳಿವಿಲ್ಲದೆ ಇರುವ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಅವರ ಪ್ರೀತಿಯ ಬಂಧದಲ್ಲಿ ಇದ್ರೆ, ಇಲ್ಲಿ ಕಾವೇರಿ ಅವರ ಪ್ರೀತಿ ಬಂಧಕ್ಕೆ ಕೊಳ್ಳಿ ಇಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಇಬ್ರು ಕೂಡ ಸೀತಾರಾಮ ಕಲ್ಯಾಣಕ್ಕೆ ಸಿದ್ಧಗೊಳ್ತಾ ಇದ್ರೆ, ಅವರ ಕಲ್ಯಾಣನೇ ಮುರಿದು ಬೀಳ್ಸೋಕೆ ಕಾವೇರಿ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಇಡೀ ಕಡೆ ಕೃಷ್ಣಕಾಂತ್ ಅವರು ನಾಟಕನ ನೋಡೋದಕ್ಕೆ ಹೋಗೋಣ ಅಂತ ಕಾವೇರಿನ ಹೇಳಿದ್ದಕ್ಕೆ ಕಾವೇರಿ ಮಾತ್ರ ಇಲ್ಲ, ಅದೇನೂ ಕೂಡ ಸಾಧ್ಯನೇ ಇಲ್ಲ, ಮನೇಲೆ ಲಕ್ಷ್ಮಿ ನಾಟಕ ನೋಡೋಕ್ಕಾಗೋದಿಲ್ಲ, ಇನ್ನೇನು ಅಲ್ಲೂ ಹೋಗ್ಬೇರೆ ಅವಳು ನಾಟಕ ನೋಡ್ಬೇಕಾ ಅಂತ ಹೇಳಿದ್ರು. ಆದರೆ ಯಾವಾಗ ರಾವಣ ದಹನ ಅಂತ ಗೊತ್ತಾಯ್ತು, ಆ ಕ್ಷಣನೇ ಕಾವೇರಿ ಲಕ್ಷ್ಮಿನ ಮುಗಿಸೋದಕ್ಕೆ ಇದಕ್ಕಿಂತ ಬೇರೆ ಐಡಿಯಾ ಖಂಡಿತ ಸಿಗೋದಿಲ್ಲ ಅಂತ ಚಿಂಗಾರಿ ಜೊತೆ ಸೂಪರ್ ಪ್ಲಾನ್ ಮಾಡಿದ್ದೆ, ಆಕೆನೆ ಪಟಾಕಿ ಆಫರ್ನ ತಗೊಳ್ಳೋದಕ್ಕೆ ಹೇಳಿದ್ರು. ಹಾಗಾಗಿ ಚಿಂಗಾರಿ ಕೂಡ ಆಶ್ರಮದಲ್ಲಿ ರಾವಣ ದಹನಕ್ಕೆ ಬೇಕಾಗಿರ್ತಕ್ಕಂಥ ಪಟಾಕಿಯನ್ನ ಸ್ಪಾನ್ಸರ್ ಮಾಡೋ ಕೆಲಸನೂ ಕೂಡ ಚಿಂಗಾರಿನೇ ತಗೊಂಡ್ರು. ಇದ್ರ ನಡುವೆ ವೈಷ್ಣವ್ನ ನೋಡೋದಕ್ಕೆ ಕಾವೇರಿ ಆಶ್ರಮಕ್ಕೆ ಬರ್ತಾರೆ. ಬಟ್ ವೈಷ್ಣವ್ಗಂತೂ ಅಮ್ಮ ಅಂದು ಹೇಳಿದಂಥ ಮಾತುಗಳು, ನಿನಗೆ ದುಡ್ಡು ಬೇಡವಾ, ಅಂತಸ್ ಬೇಡವಾ, ಲಕ್ಷ್ಮಿ ಕಟ್ಕೊಂಡೇನು, ಅವಳು ಎಂದೂ ಹುಷಾರಾಗಿ ಬರ್ತಾಳೆ, ಮೊದಲು ಲೈಫ್ ಮುಖ್ಯ, ಫ್ಯೂಚರ್ ಮುಖ್ಯ, ನಿನ್ನ ಲೈಫ್ ಸ್ಪಾಯ್ಲ್ ಆಗುತ್ತೆ, ದುಡ್ಡು ಹೋಗುತ್ತೆ, ಹಣ ಹೋಗುತ್ತೆ, ಅಂತಸ್ತು ಹೋಗುತ್ತೆ, ಎಲ್ಲಾನು ಕೂಡ ಹೇಳಿದ ಮಾತುಗಳು ನೆನಪಾಗ್ತಿದ್ದಾಗೆ ಕೆಂಡಾಮಂಡಲ ಆಗ್ತಾರೆ. ಆದರೆ ಕಾವೇರಿ ಅವ್ರು ಮಾತ್ರ, ನೋಡು ಪುಟ್ಟ, ನನಗೆ ಗೊತ್ತಿದೆ ನಿನಗೆ ಬೇಜಾರಿದೆ ಅಂತ, ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ ನೋಡು ನಿನ್ನ ಹತ್ರ ಮಾತಾಡೋದಕ್ಕೆ, ಯಾಕೆ ಪುಟ್ಟ ಕೋಪ ಮಾಡಿಕೊಂಡು ಮಾತನಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಆದರೆ ಇತ್ತ ಕಡೆ ಸೀತಾರಾಮ ಕಲ್ಯಾಣದಲ್ಲಿ ಬರ್ತಕ್ಕಂಥ ಆ ಒಂದು ಜಿಂಕೆಯನ್ನ ತಯಾರು ಮಾಡಿದ ಒಂದು ಜಿಂಕೆ ಪಾಸ್ ಆಗ್ತಿದ್ದಾಗೆ ಲಕ್ಷ್ಮಿ ಅದನ್ನ ನೋಡಿದೆ, ಅದ್ರ ಹಿಂದೆನೆ ಹೋಗ್ಬಿಡ್ತಾಳೆ. ಈ ಕಡೆ ವೈಷ್ಣವ್ ಎಲ್ಲರೂ ಕೂಡ ನಾಟಕದ ಜಾಗದಲ್ಲಿ ರೆಡಿ ಆಗ್ತಾ ಇದ್ರೆ, ಈ ಕಡೆ ಕಾವೇರಿ ವೈಷ್ಣವ್ ಜೊತೆ ಮಾತನಾಡ್ತಾ ಇದ್ರ, ಅದ್ರ ನಡುವೆ ಶಾಂತ ಅವ್ರನ್ನ ಬಂದಿದ್ದೆ, ಈ ಕಡೆ ರಾಣಿ ಬೊಂಬೆನ ಹುಡ್ಕೊಡ್ತೀರಾ ಅಂದಾಗ, ನೋಡಿ ನಾನು ಕೂಡ ರಾಣಿ ಬೊಂಬೆ ಹುಡ್ಕೋದು ತುಂಬಾ ಪ್ರಯತ್ನ ಮಾಡಿದೆ, ಎಲ್ಲ ಪೇಷಂಟ್ಸ್ ಹತ್ರನೂ ಹುಡುಕ್ತೆ, ಸಾರಿ ರಾಣಿ ಬೊಂಬೆ ಸಿಗ್ಲಿಲ್ಲ ಅಂತ, ಆದರೆ ದಯವಿಟ್ಟು ಆ ರಾಣಿ ಬೊಂಬೆನ ತುಂಬಾ ಇಂಪಾರ್ಟೆಂಟು ಹುಡ್ಕೊಡಿ ಅಂತ ವೈಷ್ಣವ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾರೆ. ಇದರಿಂದ ಏನಪ್ಪಾ, ನನ್ನ ಮಗ ಒಂದು ರಾಣಿ ಬೊಂಬೆಗೋಸ್ಕರ ಲಕ್ಷ್ಮಿಗೋಸ್ಕರ ಇಷ್ಟೊಂದು ಬೇರೆಯವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೋತಿದಾರಲ್ಲ, ಏನಾಗಿದೆ ನನ್ನ ಮಗಂಗೆ ಅಂತ ಫುಲ್ ಕೋಪ ಬರುತ್ತೆ. ತಕ್ಷಣ ರೆಬಲ್ ಆಗ್ಬಿಟ್ಟು, ಈ ಕಡೆ ಏನ್ ಮಾತಾಡ್ತಿದ್ಯಾ ವೈಷ್ಣವ್, ಅವ್ರ ಹತ್ರ ಯಾಕೆ ಒಂದು ಬೊಂಬೆಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಿದ್ಯಾ, ಅಂತದ್ ಬೇಕು ಅಂದ್ರೆ ಹೊರಗಡೆ ಸಿಗತ್ತೆ ಕಣೋ, ಅದಕ್ಕೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತಂದ್ರೆ, ಈ ಒಂದು ಮಾತಿನಿಂದ ವೈಷ್ಣವ್ಗೆ ಬೇಜಾರಾಗತ್ತೆ. ಯಾವುದೇ ಬೊಂಬೆ ಆಗಿರಬಹುದು, ಆದ್ರೆ ಆ ಒಂದು ಬೊಂಬೆ ಜೊತೆ ಲಕ್ಷ್ಮಿಗಿರೋ ಸಂಬಂಧ, ಆ ಬೊಂಬೆನ ಅವಳು ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾಳೆ, ಅದರ ವ್ಯಾಲ್ಯೂ ಏನು ಅನ್ನೋದು ವೈಷ್ಣವ್ಗೆ ಗೊತ್ತದೆ. ಬಟ್ ಯಾವುದೇ ರೀತಿಯ ವ್ಯಾಲ್ಯೂಸ್, ಸಂಬಂಧದ ರಿಲೇಶನ್ಶಿಪ್ನ ವ್ಯಾಲ್ಯೂಸ್ ಯಾವುದೂ ಕೂಡ ಕಾವೇರಿಗೆ ಗೊತ್ತಿಲ್ಲ. ಎಲ್ಲವನ್ನ ಕೂಡ ಹಣ, ಅಂತಸ್ತು, ಅಹಂಕಾರದಲ್ಲೇ ಅಳಿಯೋ ಕಾವೇರಿನ ನೋಡಿದ್ದೆ ವೈಷ್ಣವ್ ಕೆಂಡಾಮಂಡಲ ಆಗ್ತಾರೆ. ಬಟ್ ಕಾವೇರಿ ಲಕ್ಷ್ಮಿಯಲ್ಲಿ ಅಂತ ಅನ್ಕೋತಿದ್ದಾಗೆ ಲಕ್ಷ್ಮಿ ಅವರು ಜಿಂಕೆಯಿಂದ ಹೋದ್ರು ಅಂತ ಹೇಳ್ತಾರೆ. ಬಟ್ ವೈಷ್ಣವ್ ಎಲ್ಲ ಕೂಡ ಗಾಬರಿ ಆಗ್ತಾರೆ, ಎಲ್ಲಿ ಹೋಗಿರ್ಬೋದು ಅಂತ ಹುಡ್ಕೊಂಡು ಹೋದ್ರೆ ಲಕ್ಷ್ಮಿ ಹಾಗೆ ಕುಸ್ತು ಹೋಗಿ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿದ್ದೆ ತುಂಬಾ ಆಘಾತ ಆಗಿದೆ ಅಂತ ಅನ್ನಿಸ್ತಿದೆ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಜೊತೆಗೆ ಲಕ್ಷ್ಮಿ ಕೂಡ ಏನನ್ನು ಕೂಡ ಮಾತಾಡ್ತಿಲ್ಲ, ಏನು 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 ಅಂತ ಕೇಳಿದ್ರೆ ಲಕ್ಷ್ಮಿ ಮೌನವನ್ನ ಬಿಟ್ಟು ಬೇರೆ ಏನೂ ಕೂಡ ಮಾತನಾಡ್ತಿಲ್ಲ. ಇದರಿಂದ ಅನ್ಸೋದು ಒಂದೇ, ಅವಳಿಗೆ ರಾಣಿ ಬೊಂಬೆ ಸಿಕ್ಕಿಲ್ಲ ಅಂತ ಬೇಜಾರಾಯ್ತು, ಅಥವಾ ಜಿಂಕೆ ಹಿಂದೆ ಹೋದಂತ ಲಕ್ಷ್ಮಿಗೆ ಗೊತ್ತಾದಂತ ಸತ್ಯ ಏನು ಅಂತದ್ದು ಏನಾಯ್ತು ಅಲ್ಲಿ, ಅದೆಲ್ಲವೂ ಕೂಡ ನಮ್ಗೆ ನಿಗೂಢವಾಗಿ ಉಳಿಯತ್ತೆ. ಇದ್ರ ನಡುವೆ ಲಕ್ಷ್ಮಿ ವೈಷ್ಣವ್ನ ಪ್ರೀತಿನ ನೋಡೋಕಾಗ್ದಿರೋ ಕಾವೇರಿ ಅವರು ಹೊರಗಡೆ ಬರ್ತಾರೆ. ಬಿಕಾಸ್ ಚಿಂಗಾರಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ನಾನೇ ರಾವಣ ದಹನಕ್ಕೆ ಪಟಾಕಿ ಸ್ಪಾನ್ಸರ್ ಮಾಡೋದಕ್ಕೆ ಎಲ್ಲಾನು ಕೂಡ ನಾನೇ ತಗೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಮುಂದೇನ್ ಮಾಡ್ಬೇಕು ಅಂತ ನೀವ್ ಹೇಳ್ಬೇಕು, ಪಟಾಕಿ ಹಿಡ್ಕೊಂಡು ಏನ್ ಮಾಡ್ಬೇಕು, ಅದ್ ಜೊತೆಗೆ ಸಾಯಿಸೋ ಪ್ಲಾನ್ ಏನು, ಎಲ್ಲವನ್ನ ಕೂಡ ನೀವ್ ಹೇಳಿ ಮೇಡಮ್, ನಮ್ಗೇನು ಗೊತ್ತಾಗ್ತಿಲ್ಲ ಅಂತ ಚಿಂಗಾರಿ ಹೇಳೋದಕ್ಕೆ ಈ ಕಡೆ ಕಾವೇರಿ ಅವರು ಏನ್ ಹೇಳಿ ಅಂತ ಯೋಚನೆ ಮಾಡ್ತಾರೆ. ರಾಣಿ ಬೊಂಬೆ ಪಟ್ ಅಂತ ನೆನಪಾಗಿ ಬಿಡತ್ತ. ಜೊತೆಗೆ ಚಿಂಗಾರಿಗೆ ಹೇಳಿದ್ದೆ, ನಿನ್ನ ಒಂದು ವಿಷಯ ಹೇಳ್ತೀನಿ, ಆ ರಾಣಿ ಬೊಂಬೆನ ಹೊಡ್ಕೊಂಡ್ ಬಾ, ಅದೇ ತರನಾಗಿ ಇರಬೇಕು, ಆ ರಾಣಿ ಬೊಂಬೆ ಹೇಗಿರುತ್ತೋ ಹಾಗೆ ಇರೋ ರಾಣಿ ಬೊಂಬೆನ ತಗೊಂಡ್ ಬಂದು ಅದನ್ನ ರಾವಣನನ್ನ
ಹಿಂದೆ ಇಡು, ಅಲ್ಲಿಗೆ ಲಕ್ಷ್ಮಿ ಬರ್ತಾರೆ. ಆ ನಂತರ ಆ ಒಂದು ಪಟಾಕಿಯ ಬೆಂಕಿಯಲ್ಲಿ ಅವಳು ಕೂಡ ಸುಟ್ಟು ಭಸ್ಮ ಆಗ್ತಾಳೆ. ಇದೇ ನನ್ನ ಪ್ಲಾನ್ ಅಂತ ಕಾವೇರಿಯವರು ಹೇಳ್ತಾರೆ. ಸೂಪರ್ ಪ್ಲಾನ್ ಮೇಡಮ್ ನಿಮ್ದು ಅಂತ ಹೇಳಿ ಶೃಂಗಾರಿಯವರು ರಾಣಿ ಬೊಂಬೆಗೋಸ್ಕರ ಇಂಚಿಂಚು ಬೀದಿನೂ ಕೂಡ ಅಲಿತಿದ್ದಾರೆ. ಕಡೆ ಕಾವೇರಿಗೆ ಕಾಲ್ ಮಾಡಿದೆ, ಮೇಡಮ್ ಏನು ಮೇಡಮ್, ನಮ್ಮ ಮೇಡಮ್ ಇಂಥದ್ದೆಲ್ಲ ಮಾಡ್ತಾನೆ ಇರಲಿಲ್ಲ, ಒಂದು ರಾಣಿ ಬೊಂಬೆ ಯಾವುದೋ ಒಂದು ಅಂದಿದ್ರೆ ಆಗ್ತಿತ್ತು, ಅದೇ ರೀತಿ ಬೇಕು ಅಂತ ಕೇಳಿದ್ರಲ್ಲ ಅಂದಾಗ ಅದೇ ರೀತಿ ಬೇಕಾಗತ್ತೆ. ಅಂತ ಬೊಂಬೆ ಸಿಗಬೇಕು ಅಂದರೆ ಬೀದಿ ಅಲ್ಲಿಲೇಬೇಕಾಗತ್ತಲ್ವಾ. ಇವಾಗ ನಾನು ಏನು ಹೇಳ್ತೀನೋ ಆ ರೀತಿ ಮಾಡಿಬಿಡು. ರಾವಣ ದಹನಕ್ಕೆ ಸಿದ್ಧವಾಗಬೇಕು ಅಲ್ವಾ, ಪಟಾಕಿನೆಲ್ಲ ಹಾಕಿ ರಾವಣ ದಹನಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡು. ಅದರ ಪಕ್ಕ ರಾಣಿ ಬೊಂಬೆ ಇಡು, ಅದಕ್ಕೋಸ್ಕರ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ. ಆ ನಂತರ ನನ್ನ ಮಗನೇ ಅದಕ್ಕೆ ಬೆಂಕಿ ಆರಿಸೋದ್ರ ಮುಖಾಂತರ ಅವನ ಕೈಯಾರೆ ಅವನೇ ಲಕ್ಷ್ಮಿನ ದಹಿಸ್ತಾನೆ ಅಂತ ಹೇಳಿ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ಕಾವೇರಿಯವರು. ತದನಂತರ ಇಲ್ಲಿ ನಾಟಕಕ್ಕೆ ಎಲ್ಲ ರೀತಿ ವೇದಿಕೆ ಸಿದ್ಧ ಆಗಿದೆ. ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಆ ಒಂದು ನಾಟಕಕ್ಕೆ ರಾಮರಾಗಿ ರೆಡಿ ಆಗಿದ್ದಾರೆ. ಜೊತೆಗೆ ಈ ಕಡೆ ಆ ಒಂದು ಜಾಗಕ್ಕೆ ಕೂಡ ಬಂದಿದ್ದೆ, ಆ ಒಂದು ರಾವಣ ದಹನವನ್ನ ಮಾಡಬೇಕು ವೈಷ್ಣವೇ ಅಂತ ಹೇಳಿ ಲಕ್ಷ್ಮಿ ಕೂಡ ವೈಷ್ಣವ್ಗೆ ಹೇಳ್ತಿದ್ದಾಳೆ. ಈ ಕಡೆ ರಾವಣ ಅಷ್ಟು ಬುದ್ಧಿ ಇದ್ರೂ ಕೂಡ ಅವನ ಕುಹಕ ಬುದ್ಧಿ ಅವನಿಗೆ ಕೈ ಕೊಡ್ತು, ಅಷ್ಟು ಆಶೀರ್ವಾದ ಇದ್ರೂ ಕೂಡ ಅವನ ಹೆಂಡತಿ ಅಮ್ಮನೇ ಅವನ ಜೊತೆ ಇರಲಿಲ್ಲ, ಅವನ ಅಹಂಕಾರ ಅವನ ಒಂದು ಅಸ್ತಿತ್ವನೇ ಇಲ್ಲ ಮಾಡಿಬಿಡ್ತು ಅಂತ ಹೇಳಿ ಧರ್ಮ ಯುದ್ಧಕ್ಕೆ ಒಂದು ಚಾಲ್ತಿ ಸಿಗ್ಲಿ, ಅದು ನಿಮ್ಮ ಮುಖಾಂತರನೇ ಧರ್ಮನೇ ಎಂದಿಗೂ ಗೆಲ್ಲಬೇಕು, ಸತ್ಯಕ್ಕೆ ಜಯ ಸಿಗ್ಲೇಬೇಕು ಅಂತ ಹೇಳಿ ವೈಷ್ಣವ್ ಮುಖಾಂತರ ಯುದ್ಧಕ್ಕೆ ಚಾಲ್ತಿ ಕೊಡ್ಸೋಕೆ ಮುಂದಾಗ್ತಿದ್ದಾಳೆ ಲಕ್ಷ್ಮಿ. ನಂತರ ಎಲ್ಲರೂ ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ. ಕಾವೇರಿಯವ್ರ ಸಮೇತ ಈ ಕಡೆ ಕಾವೇರಿಯವ್ರನ್ನ ರೇಗಿಸ್ತಿದ್ದಾರೆ. ಲಕ್ಷ್ಮಿ ನಾಟಕ ಮನೇಲೆ ನೋಡೋಕ್ ಆಗಲ್ಲ ಅಂತಿದೆ, ಬಟ್ ಕೊನೆಗೂ ಬಂದ್ಯಲ್ಲ ಅಂತ ಹೇಳಿ ಕೃಷ್ಣಕಾಂತ್ ಅವರು ಅವರ ಹೆಂಡತಿ ಕಾವೇರಿನ ರೇಗಿಸ್ತಿದ್ದಾರೆ. ಇದರ ನಡುವೆ ನಾಟಕ ಶುರುವಾಗ್ತದೆ. ಈ ಕಡೆ ವೈಷ್ಣವ್ ಬಂದಿದ್ದಾರೆ, ಇನ್ನೂ ಕೂಡ ಲಕ್ಷ್ಮಿ ಬಂದಿಲ್ಲ. ಮೊದಲು ಲಕ್ಷ್ಮಕ್ಕನ್ ಕರ್ಕೊಂಡ್ ಬಂದ್ರಪ್ಪ ಸೀತಾ ಮಾತಿನ, ಇಲ್ಲಾಂದ್ರೆ ನಮ್ಮ ರಾಮಣ್ಣಂಗಂತೂ ನೋಡೋದೇ ಇರಕ್ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲೂ ಕೂಡ ರೇಗಿಸ್ತಿದ್ದಾರೆ. ಫೈನಲಿ ಲಕ್ಷ್ಮಿ ಮತ್ತೆ ವೈಷ್ಣವನ ಸೀತಾರಾಮ ಕಲ್ಯಾಣಕ್ಕೆ ಚಾಲ್ತಿ ಸಿಕ್ಕಿದೆ. ಅದರ ನಡುವೆ ವನವಾಸಕ್ಕೆ ಹೋಗ್ತಿರೋ ವೈಷ್ಣವ್ನ ನೋಡಿದ ಈ ಕಡೆ ಕಾವೇರಿಯವರು, ಇದೇ ನಿನ್ನ ಕೊನೆ ವನವಾಸ, ಎಂದಿಗೂ ಕೂಡ ನಿನಗೆ ಕಷ್ಟ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಪುಟ್ಟ, ಖಂಡಿತವಾಗ್ಲೂ ಇವತ್ತೇ ಲಕ್ಷ್ಮಿಗೆ ಅಂತ್ಯವಾಗ್ತದೆ, ವನವಾಸದಿಂದ ಆಕೆ ವಾಪಸ್ಸೇ ಬರೋದಿಲ್ಲ, ನನ್ನ ಮಗ ಇನ್ ಮುಂದೆ ಚೆನ್ನಾಗಿರ್ತಾನೆ ಅಂತ ಕಾವೇರಿ ಮನ್ಸಲ್ಲಿ ಅನ್ಕೋತಿದ್ದಾರೆ. ಹಾಗಿದ್ರೆ ರಾಣಿ ಬೊಂಬೆಯನ್ನ ಅಲ್ಲಿಟ್ಟಿದ್ದಾರೆ, ಬಟ್ ಅದು ನಿಜವಾದ ರಾಣಿ ಬೊಂಬೆ ಅಲ್ಲ. ಹಾಗಿದ್ರೆ ನಿಜವಾದ ರಾಣಿ ಬೊಂಬೆ ಇರುವುದು ಯಾರ ಹತ್ರ? ಅದು ಇರೋದು ಕೀರ್ತಿ ಹತ್ರ. ಕೀರ್ತಿ ಕೂಡ ಆಂಜನೇಯನ ಅವತಾರ ಹಾಕೊಂಡಿದೆ. ಅದೇ ಒಂದು ನಾಟಕ ನಡೀತಿರೋ ಜಾಗಕ್ಕೆ ರಾಣಿ ಬೊಂಬೆಯನ್ನ ಹಿಡಿದು ಬಂದೇ ಬಿಟ್ಲು. ಹಾಗಿದ್ರೆ ಇದ್ರ ಮುಖಾಂತರ ಕಾವೇರಿ ಪ್ಲಾನ್ ಉಲ್ಟಾ ಮಾಡೋದು ಬೇರೆ ಯಾರು ಅಲ್ಲ, ಅದು ಕೀರ್ತಿ ಅನ್ನೋದು ಸಿದ್ಧ ಅಂತ ಹೇಳ್ಬೋದು. ಇದ್ರ ನಡುವೆ ವನವಾಸದಲ್ಲಿ ಸೀತೆಯನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ರಾವಣನ ವಿರುದ್ಧ ಯುದ್ಧಕ್ಕೆ ನಿಂತಂತ ವೈಷ್ಣು ಆ ಒಂದು ಯುದ್ಧದಲ್ಲಿ ರಾವಣ ದಹನಕ್ಕೆ ಮುಂದಾಗ್ತಿದ್ದಾನೆ. ಆ ಒಂದು ಬೆಂಕಿಯ ಬಾಣವನ್ನ ಪ್ರಯೋಗ ಮಾಡೋದ್ರ ಮುಖಾಂತರ ರಾವಣ ದಹನಕ್ಕೆ ರಾವಣನ ಒಂದು ಬೊಂಬೆಗೆ ಅಗ್ನಿ ಸ್ಪರ್ಶವನ್ನ ಮಾಡಿ ರಾವಣ ದಹನವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಕಾವೇರಿ ಅನ್ಕೊಂಡಿದ್ದಾರೆ ಲಕ್ಷ್ಮಿ ಬೊಂಬೆಗೋಸ್ಕರ ಅಲ್ಲಿ ಹೋಗಿ ಸಿಕ್ಕಿ ಬಿದ್ದಿದ್ದಾಳೆ, ಅದ್ರ ಜೊತೆ ಅವಳು ಸುಟ್ಟು ಭಸ್ಮ ಆಗ್ತಿದ್ದಾಳೆ ಅಂತ. ಬಟ್ ಅವರ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ಈ ಕಡೆ ಖುಷಿ ಪಡ್ತಿರೋ ಕಾವೇರಿಗೆ ಹಿಂಬದಿಯಿಂದ ಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದೆ ಶಾಕ್ ಕೊಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಕಾವೇರಿ ಚೊಡಪಡಿಸಿದ್ದಾರೆ, ನಡಕ ಹುಡ್ತಿದೆ, ಬಿಕಾಸ್ ಲಕ್ಷ್ಮಿ ಹೇಗೆ ಬದುಕ್ ಬಂದ್ಲು ಅಂತ. ಅದರ ನಡುವೆ ಕೀರ್ತಿ ಲಕ್ಷ್ಮಿಯ ಭೇಟಿ ಆಗಿದೆ. ಹಾಗಿದ್ರೆ ಯಾವ ರೀತಿಯ ಟ್ವಿಸ್ಟಿನ ಜೊತೆಗೆ ಕೀರ್ತಿ ಕೊಟ್ಟಿದ್ದಾಳೆ, ಎಂಟ್ರಿ ಆಗ್ತಿದೆ. ಕಾವೇರಿ ಕತೆ ಮುಂದೇನಾಗತ್ತೆ? ಇಲ್ಲಿ ಕೀರ್ತಿಗೆ ಪ್ರಜ್ಞೆ ಇದೆಯಾ, ನೆನಪಿನ ಶಕ್ತಿ ಇಲ್ವಾ, ಏನಾಗತ್ತೆ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.